ನಮಸ್ಕಾರ ಪೂಜಕರೇ, ಜವಾಹರ್ ನವೋದಯ ವಿದ್ಯಾಲಯದ ಅಧಿಕೃತ 36 ಪುಟಗಳ ನೋಟಿಫಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದ್ರೆ ನಿಮ್ಗೆ ಎಲ್ಲದರ ಮಾಹಿತಿಯನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೆ. ಮತ್ತೆ ಯಾವುದೇ ವಿಡಿಯೋ ನೋಡುವ ಅವಶ್ಯಕತೆ ಬೀಳುವುದಿಲ್ಲ. ಮೊದಲಿಗೆ ಅತ್ಯಂತ ಮುಖ್ಯವಾದ ದಿನಾಂಕಗಳನ್ನ ತಿಳಿದುಕೊಳ್ಳಿ. ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯು 2027-28ನೇ ಸಾಲಿನ 6ನೇ ತರಗತಿಯ ಪ್ರವೇಶಾತಿಗಾಗಿ ಅಧಿಕೃತ ಅಧಿಸೂಚನೆಯನ್ನ ಬಿಡುಗಡೆ ಮಾಡಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಜುಲೈ 2026 ಆಗಿರುತ್ತೆ. ಈ ದಿನಾಂಕದ ನಂತರ ಹೊಸ ಅರ್ಜಿಗಳನ್ನ ಸ್ವೀಕರಿಸಲಾಗುವುದಿಲ್ಲ. ಪ್ರವೇಶ ಪರೀಕ್ಷೆಯು ನವೆಂಬರ್ 28, 2026 ನಡೆಯಲಿದೆ. ಆದ್ದರಿಂದ ಕೊನೆಯ ದಿನದವರೆಗೆ ಕಾಯದೆ ಸಾಧ್ಯವಾದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ. ಈ ವಿಡಿಯೋ ಕೇವಲ ಅರ್ಜಿ ಹೇಗೆ ಹಾಕುವುದು ಎಂಬುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅರ್ಜಿ ಸಲ್ಲಿಸುವಾಗ ಯಾವ ದಾಖಲಾತಿಗಳು ಬೇಕು, ಯಾವ ಮಕ್ಕಳಿಗೆ ಗ್ರಾಮೀಣ ಕೋಟಾ ಸಿಗುತ್ತೆ, ಒಬಿಸಿ ಪ್ರಮಾಣ ಪತ್ರದಲ್ಲಿ ಯಾವ ತಪ್ಪನ್ನ ಮಾಡಿದರೆ ಜನರಲ್ ಕೆಟಗರಿಗೆ ಹೋಗುತ್ತಾರೆ, ವಯೋಮಿತಿಯ ನಿಖರ ನಿಯಮಗಳು ಏನು, ಯಾವ ಮಕ್ಕಳ ಅರ್ಜಿ ರದ್ದಾಗಬಹುದು, ಗಣಿತದಲ್ಲಿ ಯಾವ ಅಧ್ಯಾಯ ಓದಬೇಕು ಹಾಗೂ ಯಾವ ಅಧ್ಯಾಯಗಳು ಪರೀಕ್ಷೆಗೆ ಇರುವುದಿಲ್ಲ, ಪರೀಕ್ಷೆಯ ಸಂಪೂರ್ಣ ಪ್ಯಾಟರ್ನ್, ಸಿಲೆಬಸ್, OMR ನಿಯಮಗಳು ಹಾಗೂ ಆಯ್ಕೆಯಾದ ನಂತರ ಬೇಕಾಗುವ ದಾಖಲಾತಿಗಳವರೆಗೆ ಎಲ್ಲವನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಪೆನ್ನು, ನೋಟ್ಬುಕ್ ತೆಗೆದುಕೊಂಡು ಮುಖ್ಯ ಮಾಹಿತಿಗಳನ್ನ ಬರೀತಾ ಹೋಗ್ಬೇಕಾಗತ್ತೆ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರದ ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಡೈಲಿ ಸಿಗುತ್ತೆ. ಈಗ ನವೋದಯ ಶಾಲೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜವಾಹರ್ ನವೋದಯ ವಿದ್ಯಾಲಯಗಳು ಕೇಂದ್ರ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆಗಳು. ಇಲ್ಲಿ ಸಂಪೂರ್ಣ CBSE ಪಠ್ಯಕ್ರಮವನ್ನ ಅನುಸರಿಸಲಾಗುತ್ತೆ. ಕರ್ನಾಟಕದಲ್ಲಿ ಒಟ್ಟು 31 ಶಾಲೆಗಳಿವೆ. ಅದರಲ್ಲಿ 30+1 ಶಾಲೆ ಅಂದ್ರೆ 30 ಶಾಲೆಗಳು ಎಲ್ಲ ಡಿಸ್ಟಿಕ್ ನಲ್ಲಿ ಒಂದೊಂದಿದ್ದರೆ ಒಂದು ವಿಶೇಷ ಶಾಲೆ ಕೂಡ ನಮ್ಗೆ ಇದೆ. ಸಾಮಾನ್ಯವಾಗಿ ಪ್ರತಿಯೊಂದು ಶಾಲೆಯಲ್ಲೂ ಸುಮಾರು 80 ವಿದ್ಯಾರ್ಥಿಗಳಿಗೆ ಮಾತ್ರ 6ನೇ ತರಗತಿಯ ಪ್ರವೇಶವನ್ನ ನೀಡಲಾಗುತ್ತೆ. ಅಂದ್ರೆ ಸೀಟುಗಳು ಕಡಿಮೆ, ಸ್ಪರ್ಧೆ ತುಂಬಾ ಹೆಚ್ಚಾಗಿರುತ್ತೆ. ಆದ್ದರಿಂದ ಈಗಿನಿಂದಲೇ ಸರಿಯಾದ ತಯಾರಿ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಬಹಳ ಜನರಿಗೆ ನವೋದಯ ಶಾಲೆಯಲ್ಲಿ ಓದಲು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಎಂಬುವ ತಪ್ಪು ಕಲ್ಪನೆ ಇರುತ್ತೆ. ಆದರೆ ಇದು ಸಂಪೂರ್ಣವಾಗಿ ತಪ್ಪು. 6ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಶಿಕ್ಷಣ, ಹಾಸ್ಟೆಲ್, ಊಟ, ವಸತಿ ಹಾಗೂ ಅಗತ್ಯವಿರುವ ಸೌಲಭ್ಯಗಳು ಸಂಪೂರ್ಣ ಉಚಿತವಾಗೇ ಇರುತ್ತೆ. 9ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಮಾತ್ರ 600 ರೂಪಾಯಿ VVN ಫಂಡ್ ಅಂತ ಕಲೆಕ್ಟ್ ಮಾಡಲಾಗುತ್ತೆ. ಆದರೆ ಇದರಲ್ಲಿಯೂ ಕೂಡ ಹೆಣ್ಣು ಮಕ್ಕಳು, SC ST, ದಿವ್ಯಾಂಗರು ಹಾಗೂ BPL ಕುಟುಂಬದ ವಿದ್ಯಾರ್ಥಿಗಳಿಗೆ ಈ ಶುಲ್ಕದಿಂದಲೂ ಸಂಪೂರ್ಣ ವಿನಾಯಿತಿ ಸಿಗುತ್ತೆ. ಅಂದ್ರೆ ಅರ್ಹ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಉಚಿತ ಶಿಕ್ಷಣದ ಅವಕಾಶ. ಈಗ ಪರೀಕ್ಷೆಯ ಭಾಷೆಯ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ವಿದ್ಯಾರ್ಥಿಗಳು ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ಮರಾಠಿ, ಉರ್ದು, ಮಲಯಾಳಂ ಹಾಗೂ ತಮಿಳ್ ಸೇರಿದಂತೆ ಒಟ್ಟು 8 ಭಾಷೆಗಳಲ್ಲಿ ಪರೀಕ್ಷೆಯನ್ನ ಬರೆಯಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ನಿಯಮ ಏನಪ್ಪಾ ಅಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಯಾವ ಭಾಷೆಯನ್ನ ಆಯ್ಕೆ ಮಾಡುತ್ತೀರೋ ನಂತರ ಅದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಮಗುವಿಗೆ ಯಾವ ಭಾಷೆಯಲ್ಲಿ ಹೆಚ್ಚು ಆತ್ಮವಿಶ್ವಾಸ ಇದೆಯೋ ಅದನ್ನೇ ನೀವು ಆಯ್ಕೆ ಮಾಡಿ. ಮುಂದಿನ ಭಾಗದಲ್ಲಿ ನಾವು ವಯೋಮಿತಿ, ಶಿಕ್ಷಣ ಅರ್ಹತೆ ಹಾಗೂ ಗ್ರಾಮೀಣ ಕೋಟಾದ ಅತ್ಯಂತ ಮುಖ್ಯವಾದ ನಿಯಮಗಳು ಏನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರದ ಮಾಹಿತಿಗಳು ನಿಮಗೆ ದಿನನಿತ್ಯ ಸಿಗುತ್ತೆ. ಈಗ ಅರ್ಜಿ ಸಲ್ಲಿಸಲು ಇರುವ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಅರ್ಹತೆ ಏನಪ್ಪಾ ಅಂದ್ರೆ ವಯೋಮಿತಿ. ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶಾತಿ 2027-28ಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯು ಜನ್ಮ ದಿನಾಂಕ 1 ಮೇ 2015ರಿಂದ ಜುಲೈ 31, 2017 ಒಳಗಿರಬೇಕು. ಈ ನಿಯಮ ಎಲ್ಲರಿಗೂ ಒಂದೇ ಆಗಿರುತ್ತೆ. ನೀವು ಜನರಲ್, OBC, SC ಅಥವಾ ST ಯಾವುದೇ ವರ್ಗಕ್ಕೆ ಸೇರಿದವರಾಗಿದ್ದರೂ ಕೂಡ ವಯೋಮಿತಿಯಲ್ಲಿ ಯಾವುದೇ ಸಡಿಲಿಕೆ ಇರುವುದಿಲ್ಲ. ಅರ್ಜಿಯನ್ನ ಭರ್ತಿ ಮಾಡುವ ಮೊದಲು ನಿಮ್ಮ ಮಗುವಿನ ಜನ್ಮ ದಿನಾಂಕವನ್ನ ಜನನ ಪ್ರಮಾಣ ಪತ್ರ ಅಥವಾ ಶಾಲೆಯ ದಾಖಲಾತಿಗಳೊಂದಿಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಒಂದು ತಪ್ಪಾದ ದಿನಾಂಕವು ಅರ್ಜಿ ತಿರಸ್ಕಾರಕ್ಕೆ ಕಾರಣವಾಗಬಹುದು. ಈಗ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ವಯೋಮಿತಿಯ ಜೊತೆಗೆ ಶೈಕ್ಷಣಿಕ ಅರ್ಹತೆಯು ಕೂಡ ಬಹಳ ಮುಖ್ಯವಾಗಿರುತ್ತೆ. ವಿದ್ಯಾರ್ಥಿಯು 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 5ನೇ ತರಗತಿಯನ್ನ ಓದುತ್ತಿರಬೇಕು. ಇದರ ಜೊತೆಗೆ 3ನೇ ಮತ್ತು 4ನೇ ತರಗತಿಯನ್ನ ಯಾವುದೇ ಗ್ಯಾಪ್ ಇಲ್ಲದೆ ಉತ್ತೀರ್ಣರಾಗಿರಬೇಕು. ಅಂದ್ರೆ ಫೇಲ್ ಆಗಿ ಪಾಸ್ ಆಗಿರಬಾರದು. ಇನ್ನೊಂದು ಮುಖ್ಯ ನಿಯಮ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಯು ಸಾಮಾನ್ಯವಾಗಿ ತಾನು ವಾಸಿಸುವ ಜಿಲ್ಲೆಯ ನವೋದಯ ಶಾಲೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಒಂದು ವೇಳೆ ಪಕ್ಕದ ಜಿಲ್ಲೆಯ ಶಾಲೆಯಲ್ಲಿ ಓದುತ್ತಿದ್ದರೆ ಅಧಿಕೃತ ನಿಯಮಗಳ ಪ್ರಕಾರ ನಿರ್ದಿಷ್ಟ ಷರತ್ತುಗಳು ಪೂರೈಸಬೇಕಾಗತ್ತೆ. ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಶಾಲೆಯ ವಿವರವನ್ನ ಸರಿಯಾಗಿ ಪರಿಶೀಲಿಸಿ. ಈಗ ಬಹಳ ಜನರಿಗೆ ಗೊತ್ತಿಲ್ಲದ ಮತ್ತೊಂದು ಪ್ರಮುಖ ನಿಯಮದ ಬಗ್ಗೆ
ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನೀವು ರಿಪೀಟರ್ ಅಭ್ಯರ್ಥಿಯ ಬಗ್ಗೆ ಮಾತಾಡೋಣ. ಅಂದ್ರೆ ಯಾರೆಲ್ಲ ಹಿಂದಿನ ವರ್ಷ ಪರೀಕ್ಷೆಯನ್ನ ಬರೆದಿದ್ದಾರೋ ಅವರಿಗೆ ಮತ್ತೊಮ್ಮೆ ಜವಾಹರ್ ನವೋದಯದ ಪರೀಕ್ಷೆಯನ್ನ ಬರೆಯಲು ಅವಕಾಶ ಇರುವುದಿಲ್ಲ. ಆಧಾರ್ ಸಂಖ್ಯೆ ಮತ್ತು ಇತರ ದಾಖಲೆಗಳ ಮೂಲಕ ಪರಿಶೀಲನೆ ನಡೆಯುವುದರಿಂದ ತಪ್ಪು ಮಾಹಿತಿಯನ್ನ ನೀಡಿ ನಂತರ ಪ್ರವೇಶವನ್ನ ರದ್ದುಗೊಳಿಸಬಹುದು. ಈಗ ಹಾಗೆ ಬಂದ್ರೆ NIOS ಅಥವಾ ಓಪನ್ ಸ್ಕೂಲ್ ಮೂಲಕ ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಕೂಡ ಕೆಲವು ವಿಶೇಷ ನಿಯಮಗಳನ್ನ ತಂದಿದ್ದಾರೆ. ಅಧಿಕೃತ ಮಾರ್ಗಸೂಚಿ ತಿಳಿಸಿರುವ ಪ್ರಮಾಣ ಪತ್ರ ಬೇಕು. ನಿಗದಿತ ದಿನಾಂಕದ ಒಳಗೆ ಈ ಎಲ್ಲಾ ಡಾಕ್ಯುಮೆಂಟ್ ಅನ್ನ ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ. ಆದ್ದರಿಂದ ಯಾವುದೇ ತಪ್ಪು ಮಾಹಿತಿಯನ್ನ ನೀಡದೆ ಅಧಿಕೃತ ದಾಖಲೆಗಳ ಆಧಾರದ ಮೇಲೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಈಗ ಪೋಷಕರು ಹೆಚ್ಚಾಗಿ ಗೊಂದಲಕ್ಕೊಳಗಾಗುವ ಗ್ರಾಮೀಣ ಮತ್ತು ನಗರ ಕೋಟಾದ ನಿಯಮಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಗ್ರಾಮೀಣ ಕೋಟಾದ ಅಸಲಿ ನಿಯಮಗಳು ಏನೇನು? ಈಗ ಈ ವಿಡಿಯೋದ ಅತ್ಯಂತ ಪ್ರಮುಖ ವಿಷಯನೇ ಇದಾಗಿರುತ್ತೆ. ಜಿಲ್ಲೆಯಲ್ಲಿ ಒಟ್ಟು ಸೀಟುಗಳಲ್ಲಿ ಅಂದ್ರೆ 80 ಸೀಟುಗಳಲ್ಲಿ ಸುಮಾರು 75% ಸೀಟುಗಳನ್ನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿರ್ತಾರೆ. ಆದರೆ ಗ್ರಾಮೀಣ ಕೋಟಾ ಪಡೆಯಲು ಒಂದು ಕಟ್ಟುನಿಟ್ಟಾದ ನಿಯಮವಿದೆ. ವಿದ್ಯಾರ್ಥಿಯು 3ನೇ 4ನೇ ಹಾಗೂ 5ನೇ ತರಗತಿಯನ್ನ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವ ಮಾನ್ಯತೆ ಪಡೆದ ಶಾಲೆಯಲ್ಲೇ ಓದಿರ್ಬೇಕಾಗಿರುತ್ತೆ. ಈ 3 ವರ್ಷಗಳಲ್ಲಿ ನಗರ ಪ್ರದೇಶದ ಶಾಲೆಯಲ್ಲಿ ಕೇವಲ ಒಂದೇ ದಿನ ಓದಿದ್ದರೂ ಕೂಡ ಗ್ರಾಮೀಣ ಕೋಟಾ ನಿಮ್ಗೆ ಸಿಗದೇ ಇರಬಹುದು. ಆದ್ದರಿಂದ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಶಾಲೆಯು ಗ್ರಾಮೀಣ ಅಥವಾ ನಗರದ ವರ್ಗೀಕರಣವನ್ನ ಖಚಿತಪಡಿಸಿಕೊಳ್ಳಬೇಕಾಗತ್ತೆ. ಇದು ಸಾವಿರಾರು ಪೋಷಕರು ಮಾಡುವ ಸಾಮಾನ್ಯ ತಪ್ಪುಗಳಲ್ಲಿ ಒಂದಾಗಿತ್ತು. ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈಗ OBC ಅಭ್ಯರ್ಥಿಗಳು ವಿಶೇಷವಾಗಿ ಗಮನಿಸಬೇಕಾದ ಮಾಹಿತಿಯನ್ನ ನೋಡೋಣ. ಬಹಳಷ್ಟು ಪೋಷಕರು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿರುವ OBC ಪ್ರಮಾಣ ಪತ್ರವನ್ನೇ ಸಾಕು ಎಂದು ಭಾವಿಸುತ್ತಾರೆ. ಆದರೆ ಜವಾಹರ್ ನವೋದಯ ಪ್ರವೇಶಕ್ಕೆ ಕೇಂದ್ರ ಸರ್ಕಾರದ ಸೆಂಟ್ರಲ್ OBC ಲಿಸ್ಟ್ ನಲ್ಲಿ ಇರುವ ಪ್ರಮಾಣ ಪತ್ರಗಳೇ ಮಾತ್ರ ಮಾನ್ಯವಾಗಿರುತ್ತೆ. ಸರಿಯಾದ ಕೇಂದ್ರ OBC ಪ್ರಮಾಣ ಪತ್ರ ಇಲ್ಲದಿದ್ದರೆ ವಿದ್ಯಾರ್ಥಿಯನ್ನ ಸಾಮಾನ್ಯ ವರ್ಗಕ್ಕೆ ಪರಿಗಣಿಸಲಾಗುತ್ತೆ. ಇದರ ಜೊತೆಗೆ SC ST ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಹಾಗೂ ಬಾಲಕಿಯರಿಗೆ ಅಧಿಕೃತ ನಿಯಮಗಳ ಪ್ರಕಾರ ಮೀಸಲಾತಿ ಸೌಲಭ್ಯ ಸಿಗುತ್ತೆ. ಆದ್ದರಿಂದ ನಿಮ್ಮ ವರ್ಗಕ್ಕೆ ಸಂಬಂಧಿಸಿದ ಸರಿಯಾದ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ ಮೊದಲು ಸಿದ್ಧಪಡಿಸಿಕೊಳ್ಬೇಕಾಗತ್ತೆ. ಹಾಗೆ ಮುಂದಿನ ಭಾಗದಲ್ಲಿ ನಾವು ಅರ್ಜಿ ಸಲ್ಲಿಕೆ ಹೇಗೆ ಮಾಡೋದು, ಯಾವ ದಾಖಲಾತಿಗಳು ಬೇಕು, ಪರೀಕ್ಷೆ ಮಾದರಿ ಹಾಗೂ OMR ಸೀಟುಗಳ ನಿಯಮದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈಗ ಬಹಳ ಮುಖ್ಯವಾದ ಹಂತವಾದ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನ ತಿಳಿದುಕೊಳ್ಳಿ. ಮೊದಲನೆಯದಾಗಿ ಯಾವಾಗಲೂ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ ನ ಮೂಲಕವೇ ನಾವು ಅರ್ಜಿಯನ್ನ ಸಲ್ಲಿಸ್ತೇವೆ. ಯಾವುದೇ ಖಾಸಗಿ ವೆಬ್ಸೈಟ್ ಅಥವಾ ಏಜೆಂಟ್ ನಂಬಬೇಡಿ, ಏಕೆಂದ್ರೆ ಅರ್ಜಿ ಸಂಪೂರ್ಣವಾಗಿ ಉಚಿತವಾಗೇ ಇರುತ್ತೆ. ಅಂದ್ರೆ ಪರೀಕ್ಷೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಅರ್ಜಿಯನ್ನ ಭರ್ತಿ ಮಾಡುವ ಮೊದಲು ಕೆಲವು ದಾಖಲಾತಿಗಳನ್ನ ನೀವು ಸಿದ್ಧಪಡಿಸಿಕೊಳ್ಬೇಕು. ವಿದ್ಯಾರ್ಥಿಯ ಇತ್ತೀಚಿನ ಒಂದು ಫೋಟೋ ಬೇಕು, ಹಾಗೆ ವಿದ್ಯಾರ್ಥಿಯ ಸಹಿ, ಪೋಷಕರ ಸಹಿ, ಹಾಗೆ ಜಾತಿ ಮತ್ತು ವರ್ಗದ ಪ್ರಮಾಣ ಪತ್ರ ಹಾಗೂ ಆಧಾರ್ ಕಾರ್ಡ್, ಅದರ ಜೊತೆಗೆ ನಿವಾಸಿ ದಾಖಲಾತಿಗಳು ಬೇಕಾಗುತ್ತೆ. ದಾಖಲಾತಿಗಳನ್ನ ಅಪ್ಲೋಡ್ ಮಾಡುವಾಗ ಅಧಿಕೃತ ಅಧಿಸೂಚನೆಯ ಪ್ರಕಾರ ಫೈಲ್ ಸೈಜ್ ಅನ್ನ ನೀವು ಮತ್ತು ಫಾರ್ಮೆಟ್ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅರ್ಜಿಯನ್ನ ಸಲ್ಲಿಸುವ ಮೊದಲು ಪ್ರತಿಯೊಂದು ಮಾಹಿತಿಯನ್ನ ಮತ್ತೊಮ್ಮೆ ಪರಿಶೀಲಿಸಿ. ಒಂದು ಸಣ್ಣ ತಪ್ಪು ಕೂಡ ನಂತರ ದೊಡ್ಡ ಸಮಸ್ಯೆ ಮಾಡುತ್ತೆ. ಈಗ ಹಾಗೆ ಮುಂದುವರೆದರೆ ಅರ್ಜಿ ಸಲ್ಲಿಸಿದ ನಂತರ ಒಂದು ಪ್ರಶ್ನೆ ಎಲ್ಲರಿಗೂ ಬರುತ್ತೆ, ಯಾವುದಾದರೂ ತಪ್ಪಾದರೆ ಏನು ಮಾಡುವುದು ಅಂತ. ಅದಕ್ಕಾಗಿ ನವೋದಯ ಸಮಿತಿಯು ಸಾಮಾನ್ಯವಾಗಿ ಕರೆಕ್ಷನ್ ವಿಂಡೋ ಅನ್ನ ನೀಡಲಾಗುತ್ತೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ ಇದೆ. ಎಲ್ಲ ಮಾಹಿತಿಯನ್ನ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಸಾಮಾನ್ಯವಾಗಿ ಲಿಂಗ, ವರ್ಗ, ಪ್ರದೇಶ, ದಿವ್ಯಾಂಗ ಹಾಗೂ ಪರೀಕ್ಷೆಯ ಭಾಷೆಯಂತಹ ಕೆಲವು ಮಾಹಿತಿಗಳನ್ನ ಮಾತ್ರ ತಿದ್ದುಪಡಿ ಮಾಡಲು ಅವಕಾಶ ನೀಡಲಾಗುತ್ತೆ. ಆದ್ದರಿಂದ ಅರ್ಜಿ ಸಲ್ಲಿಸುವ ಮೊದಲು ಪ್ರತಿಯೊಂದು ಮಾಹಿತಿಯ 2 ಬಾರಿ ಪರಿಶೀಲಿಸಿ. ಕರೆಕ್ಷನ್ ವಿಂಡೋನ ಬ್ಯಾಕಪ್ ಅಂತ ಮಾತ್ರ ಪರಿಗಣಿಸಿ, ಇದರ ಮೇಲೆ ಅವಲಂಬಿತರಾಗಬೇಡಿ. ಈಗ ಇಷ್ಟೆಲ್ಲ ಹಾಕಿದ ನಂತರ ನಿಮಗೆ ಅತ್ಯಂತ ಮುಖ್ಯವಾಗಿ ಪರೀಕ್ಷೆಯ ಒಂದು ಮಾದರಿ ಯಾವ ತರ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅನ್ನೋದಾದ್ರೆ, ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಯು ಒಟ್ಟು 2 ಗಂಟೆಗಳ ಕಾಲ ನಡೆಯುತ್ತೆ. ಪರೀಕ್ಷೆಯಲ್ಲಿ ಒಟ್ಟು 80 ಪ್ರಶ್ನೆಗಳಿರುತ್ತೆ ಮತ್ತು ಗರಿಷ್ಠ 100 ಅಂಕಗಳು ಇದರಲ್ಲೇ ಬರುತ್ತೆ. ಈಗ ಪರೀಕ್ಷೆಯ ಮತ್ತೊಂದು ವಿಶೇಷತೆ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. ಅಂದ್ರೆ ತಪ್ಪು ಉತ್ತರ ಕೊಟ್ಟು ನಿಮ್ಮ ಮಾರ್ಕ್ಸ್ ಮೈನಸ್ ಆಗುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರಿಸುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಸಮಯ ನಿರ್ವಹಣೆ ಬಹಳ ಮುಖ್ಯವಾಗಿ ಇರುತ್ತೆ. ಅಂದ್ರೆ ಒಂದು ಪ್ರಶ್ನೆಗೆ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಮುಂದಿನ ಪ್ರಶ್ನೆಗೆ ಹೋಗುವುದು ಉತ್ತಮ ತಂತ್ರವಾಗಿರುತ್ತೆ. ಇಷ್ಟೆಲ್ಲ ನೋಡಿದ್ರೆ ಈಗ OMR ಉತ್ತರ ಪತ್ರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಪರೀಕ್ಷೆಯಲ್ಲಿ ಉತ್ತರವನ್ನ OMR ಶೀಟ್ ನಲ್ಲಿ ಗುರುತಿಸಬೇಕಾಗತ್ತೆ. ಇದಕ್ಕಾಗಿ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಅನ್ನ ಮಾತ್ರ ಬಳಸಬೇಕು. ಪೆನ್ಸಿಲ್, ಜೆಲ್ ಪೆನ್ ಅಥವಾ ವೈಟ್ನರ್ ಗಳನ್ನ ಬಳಸುವುದು ಸಂಪೂರ್ಣ ನಿಷೇಧಿಸಲಾಗಿರುತ್ತೆ. ಒಮ್ಮೆ ಉತ್ತರವನ್ನ ತಪ್ಪಾಗಿ ಗುರುತಿಸಿದರೆ ಅದನ್ನ ಸರಿಪಡಿಸಲು ಅವಕಾಶ ಇರುವುದಿಲ್ಲ. ಇನ್ನೊಂದು
ಮುಖ್ಯ ವಿಷಯ ಏನಪ್ಪಾ ಅಂದ್ರೆ OMR ಶೀಟ್ ಅನ್ನ ಯಂತ್ರಗಳ ಮೂಲಕ ಮೌಲ್ಯಮಾಪನ ಮಾಡುವುದರಿಂದ ನಿಮಗೆ ಮರು ಮೌಲ್ಯಮಾಪನ ಅಥವಾ ರಿವ್ಯಾಲ್ಯೂಯೇಷನ್ ಗೆ ಅವಕಾಶ ಇರುವುದಿಲ್ಲ. ಹೀಗಾಗಿ ಪ್ರತಿಯೊಂದು ಉತ್ತರವನ್ನ ತುಂಬಾ ಎಚ್ಚರಿಕೆಯಿಂದ ಗುರುತಿಸಬೇಕು. ಈಗ ಪರೀಕ್ಷೆಯ ಸಿಲೆಬಸ್ ಬಗ್ಗೆ ತಿಳಿದುಕೊಳ್ಳೋಣ. ಏಕೆಂದ್ರೆ ಅರ್ಜಿ ಸಲ್ಲಿಸುವುದು ಬಹಳ ಜನ ಮಾಡುವ ಒಂದು ಸಾಮಾನ್ಯ ಕೆಲಸ. ಆದ್ರೆ ಅರ್ಜಿ ಸಲ್ಲಿಸಿದ ನಂತರ ನೀವು ಯಾವ ತರ ಪಠ್ಯಕ್ರಮವನ್ನ ಪಾಲನೆ ಮಾಡಿ ಯಾವ ಸಿಲೆಬಸ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಯನ್ನ ಪ್ರಾಕ್ಟೀಸ್ ಮಾಡ್ತಿರೋ ಕಲಿತುಕೊಳ್ತಿರೋ ಅದರ ಮೇಲೆ ನಿಮ್ಮ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇ ವಿಭಾಗದಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂದ್ರೆ MAT ಅಂತ ಕರೀತಾರೆ. ಚಿತ್ರದ ಒಂದು ವಿಭಾಗ ಇರುತ್ತೆ. ಇದು ವಿದ್ಯಾರ್ಥಿಯ ಬುದ್ಧಿಶಕ್ತಿ, ಗಮನಿಸುವ ಸಾಮರ್ಥ್ಯ ಹಾಗೂ ತಾಂತ್ರಿಕ ಚಿಂತನೆಯನ್ನ ಪರಿಗಣಿಸುತ್ತೆ. ಚಿತ್ರಗಳ ಸರಣಿ, ಆಕಾರ ಸಂಪೂರ್ಣ ಪೂರ್ಣಗೊಳಿಸುವುದು, ಕನ್ನಡಿಯ ಪ್ರತಿಬಿಂಬ, ನೀರಿನ ಪ್ರತಿಬಿಂಬ, ಅಡಗಿರುವ ಚಿತ್ರವನ್ನ ಗುರುತಿಸುವುದು, ಮಾದರಿಗಳನ್ನ ಕಂಡುಹಿಡಿಯುವುದು, ಇಂತಹ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಇವು 1 ರಿಂದ 20 ಪ್ರಶ್ನೆಗಳು ಇವೇ ಇರುತ್ತೆ. ಆದರೆ ಪ್ರತಿ ವರ್ಷ ಮೆಂಟಲ್ ಎಬಿಲಿಟಿಯಲ್ಲಿ 40 ಕ್ವಶನ್ ಗಳು ಇರ್ತಿತ್ತು, 50 ಅಂಕಗಳು ಇರ್ತಿತ್ತು. ಆದರೆ ಈ ವರ್ಷ 20 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು, 20 EVS ಪ್ರಶ್ನೆಗಳು ಅಂದ್ರೆ ಪರಿಸರ ಅಧ್ಯಯನದ 20 ಪ್ರಶ್ನೆಗಳನ್ನ ನೀಡಲಾಗುತ್ತೆ. ಅಂದ್ರೆ 20 ಮೆಂಟಲ್ ಎಬಿಲಿಟಿ ಇದ್ರೆ 20 ಪರಿಸರ ಅಧ್ಯಯನ. ಮೆಂಟಲ್ ಎಬಿಲಿಟಿಯಲ್ಲಿ ಚಿತ್ರಗಳ ಸರಣಿ, ಆಕಾರಗಳು ಪೂರ್ಣಗೊಳಿಸುವುದು, ಕನ್ನಡಿ ಪ್ರತಿಬಿಂಬ, ನೀರಿನ ಪ್ರತಿಬಿಂಬ, ಅಡಗಿರುವ ಚಿತ್ರ, ಈ ತರ ಪ್ರಶ್ನೆಗಳಿರುತ್ತೆ. ಅದರ ಜೊತೆಗೆ ಪರಿಸರ ಅಧ್ಯಯನದಲ್ಲಿ ಸ್ವಲ್ಪ ಮಾಹಿತಿಯನ್ನ ಕೊಟ್ಟಲಾಗಿದೆ. ಇದರಲ್ಲಿ ಪ್ರಕೃತಿ, ಮಾನವನ ದೇಹ, ದೈಹಿಕ ವಿಜ್ಞಾನ, ಸಸ್ಯಗಳು, ಪ್ರಾಣಿಗಳು, ನಮ್ಮ ಸಮಾಜ, ರಾಜ್ಯ, ದೇಶ, ಪರಿಸರ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ 2 ವಿಭಾಗಗಳು ಉತ್ತಮ ಅಂಕ ಗಳಿಸಿದರೆ ಆಯ್ಕೆಯಾಗುವ ಸಾಧ್ಯತೆ ತುಂಬಾ ಇರುತ್ತೆ. ಈಗ ಮುಂದಿನ ಭಾಗದಲ್ಲಿ ಗಣಿತದ ಸಂಪೂರ್ಣ ಸಿಲೆಬಸ್, ಭಾಷಾ ಪರೀಕ್ಷೆ. ಒಂದ್ ವೇಳೆ ನಿಮ್ಮ ಮಾರ್ಕ್ಸ್ ಗಳು ಟೈ ಆದ್ರೆ ಆಯ್ಕೆಯಾದ ನಂತರ ಯಾವೆಲ್ಲ ದಾಖಲಾತಿಗಳು ಬೇಕು, ಮೈಗ್ರೇಷನ್ ಸ್ಕೀಮ್ ಹೇಗಿರುತ್ತೆ, ಇವೆಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಈ ಎಲ್ಲ ಮಾಹಿತಿಯನ್ನ ನೋಡಿದ ನಂತರ ಕೋಚಿಂಗ್ ಹೇಗೆ ಕೊಡಿಸೋದು, ನಮ್ಮ ಮಕ್ಕಳಿಗೆ ಯಾವ ತರ ಪ್ರಾಕ್ಟೀಸ್ ಮಾಡಿಸೋದು ಅನಿಸಿದ್ರೆ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ನೀವು ಪ್ಲೇಸ್ಟೋರ್ ನಿಂದ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ವಾರದಲ್ಲಿ 2 ರಿಂದ 3 ದಿನಗಳ ಕಾಲ ಉಚಿತ ತರಗತಿಗಳು ಇರುತ್ತೆ. ಹಾಗೆ ನಿಮಗೆ ಪೇಯ್ಡ್ ಕೋರ್ಸಸ್ ಕೂಡ ಅದರಲ್ಲಿ ಲಭ್ಯವಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಪ್ಲೇಸ್ಟೋರ್ ನಿಂದ ಆಪ್ ಅನ್ನ ಡೌನ್ಲೋಡ್ ಮಾಡಿ ಯಾವುದೇ ಸಮಸ್ಯೆ ಬಂದರೆ ಕಾಲ್ ಮಾಡಿ ಕೇಳಬಹುದಾಗಿರುತ್ತೆ. ಈಗ ಬಹುತೇಕ ವಿದ್ಯಾರ್ಥಿಗಳಿಗೆ ಭಯ ಹುಟ್ಟಿಸುವ ವಿಷಯವಾದ ಗಣಿತದ ಬಗ್ಗೆ ಮಾತಾಡೋಣ. ಒಳ್ಳೆಯ ಸುದ್ದಿ ಏನೆಂದರೆ ನವೋದಯ ಪರೀಕ್ಷೆಯಲ್ಲಿ ಸಂಪೂರ್ಣ ಪಠ್ಯಕ್ರಮದಿಂದ ಪ್ರಶ್ನೆಗಳು ಬರುವುದಿಲ್ಲ. ಸಿಲೆಬಸ್ ಅಧಿಕೃತವಾಗಿ ಹೊರಡಿಸಿರುವುದರ ಮೇಲೆ ಪ್ರಶ್ನೆಗಳು ಬರುತ್ತೆ. ಇವುಗಳಲ್ಲಿ ಸಂಖ್ಯಾ ಪದ್ಧತಿ, ಮೂಲಭೂತ ಗಣಿತದ ಕ್ರಿಯೆಗಳು, ಅಪವರ್ತನ ಮತ್ತು ಗುಣಾಕಾರ, ದಶಮಾಂಶ, ಅಳತೆ, ಸರಳೀಕರಣ, ಸುತ್ತಳತೆ ಮತ್ತು ವಿಸ್ತೀರ್ಣ, ಕೋನಗಳು ಮತ್ತು ಡೇಟಾ ವಿಶ್ಲೇಷಣೆ ಪ್ರಮುಖವಾಗಿ ಬರುತ್ತೆ. ಇಲ್ಲಿ ಒಂದು ವಿಶೇಷ ವಿಷಯವನ್ನ ಗಮನಿಸಬೇಕು. ಭಿನ್ನ ರಾಶಿಗಳಲ್ಲಿ ಅಧಿಕೃತ ಸಿಲೆಬಸ್ ನಲ್ಲಿ ಸೂಚಿಸಿರುವ ರೀತಿ ಪ್ರಶ್ನೆಗಳ ಮೇಲೆ ಗಮನ ಕೊಡಿ. ಪರೀಕ್ಷೆಗೆ ಸಂಬಂಧಿಸಿದ ಅಧ್ಯಯನಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಸರಿಯಾದ ಸಿಲೆಬಸ್ ಅನ್ನ ಅನುಸರಿಸಿ ಅಭ್ಯಾಸ ಮಾಡಿದರೆ ಗಣಿತದಲ್ಲಿ ಉತ್ತಮ ಅಂಕ ಗಳಿಸುವುದು ಕಷ್ಟವೇನಲ್ಲ. ಹಾಗೆಯೇ ನಾ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ. ನಾವು ಇಲ್ಲಿ ಕೂಡ ಸಿಲೆಬಸ್ ಪ್ರಕಾರವೇ ಪಾಠಗಳನ್ನ ಮಾಡಿ ಕಂಪ್ಲೀಟ್ ಆಗಿ ನಿಮ್ಗೆ ಪ್ರಾಕ್ಟೀಸ್ ಕೂಡ ಮಾಡಿಸ್ತೀವಿ. ಪ್ರೈಸ್ ಬಂದು ನವೋದಯ ತರಬೇತಿಗೆ 7,999 ಇರುತ್ತೆ. ಅದರ ಜೊತೆಗೆ ನೀವೇನಾದ್ರೂ ಫಸ್ಟ್ 50 ಕೋಡ್ ಅನ್ನ ಬಳಸಿದರೆ ನಿಮಗೆ ಡಿಸ್ಕೌಂಟ್ ಕೂಡ ಇದರಲ್ಲಿ ಸಿಗುತ್ತೆ. ಎಲ್ಲ ಮಾಹಿತಿಯನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಅಥವಾ ನಿಮಗೆ ಲಾಸ್ಟ್ ನಲ್ಲಿ ನನ್ನ ಮೊಬೈಲ್ ನಂಬರ್ ಕೂಡ ಸಿಗುತ್ತೆ. ಅದ್ರ ಮುಖಾಂತರ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಬಹುದಾಗಿರುತ್ತೆ. ಈಗ ಭಾಷಾ ವಿಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಭಾಗದಲ್ಲಿ ವಿದ್ಯಾರ್ಥಿಯು ಓದುವ ಸಾಮರ್ಥ್ಯ ಮತ್ತು ಅರ್ಥ ಮಾಡಿಕೊಳ್ಳುವ ಕೌಶಲ್ಯವನ್ನ ಪರೀಕ್ಷಿಸಲಾಗುತ್ತೆ. ಸಾಮಾನ್ಯವಾಗಿ 4 ಗದ್ಯ ಭಾಗಗಳನ್ನ ನೀಡಲಾಗುತ್ತೆ. ಪ್ರತಿ ಗದ್ಯ ಭಾಗದ ಕೆಳಗೆ 5 ಪ್ರಶ್ನೆಗಳು ಇರುತ್ತೆ. ಮೊದಲು ಗದ್ಯ ಭಾಗವನ್ನ ಸಂಪೂರ್ಣವಾಗಿ ಓದಿ ಅದನ್ನ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ನಂತರ ಪ್ರಶ್ನೆಗಳನ್ನ ಓದಿ ಉತ್ತರವನ್ನ ಆಯ್ಕೆ ಮಾಡಬೇಕು. ಅವಸರದಲ್ಲಿ ಉತ್ತರಿಸುವುದಕ್ಕಿಂತ ಗದ್ಯ ಭಾಗವನ್ನ ಗಮನವಿಟ್ಟು ಓದಿದರೆ ಈ ವಿಭಾಗದಲ್ಲಿ ಉತ್ತಮ ಅಂಕವನ್ನ ಪಡೆಯಬಹುದಾಗಿರುತ್ತೆ. ಒಂದು ವೇಳೆ ಇಬ್ಬರು ವಿದ್ಯಾರ್ಥಿಗಳಿಗೆ ಒಂದೇ ಅಂಕ ಬಂದರೆ ಯಾರಿಗೆ ಸೀಟ್ ಸಿಗುತ್ತೆ ಅನ್ನುವ ಒಂದು ಗೊಂದಲನ್ನ ತಿಳಿಸಿಕೊಡ್ತಾ ಇದೀನಿ ನೋಡಿ. ಅದಕ್ಕಾಗಿ ನವೋದಯ ಸಮಿತಿಯು ಅಧಿಕೃತ ಟೈ ಬ್ರೇಕಿಂಗ್ ನಿಯಮಗಳನ್ನ ಅನುಸರಿಸುತ್ತೆ. ಅಂದ್ರೆ ಮೊದಲಿಗೆ ಮೆಂಟಲ್ ಎಬಿಲಿಟಿ ಮತ್ತು EVS ವಿಭಾಗದಲ್ಲಿ ಯಾರು ಹೆಚ್ಚು ಅಂಕವನ್ನ ಪಡೆದಿರುತ್ತಾರೋ ಅವರಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ. ನಂತರ ಗಣಿತ ವಿಭಾಗದಲ್ಲಿ ಯಾರು ಹೆಚ್ಚು ಅಂಕಗಳನ್ನ ಪಡೆದಿದ್ದಾರೆ ಅವರಿಗೆ ಕೊಡಲಾಗುತ್ತೆ. ಅದರ ಜೊತೆಗೆ ಅಗತ್ಯ ಇರುವ ಮೀಸಲಾತಿ ನಿಯಮಗಳನ್ನ ಪಾಲನೆ ಮಾಡಿ ಆಯ್ಕೆ ಮಾಡಲಾಗುತ್ತೆ. ಅದರ ನಂತರ ಯಾವುದಾದರೂ ಸಾಮಾನ್ಯತೆ ಮತ್ತೆ ಬಂದರೆ ಬಾಲಕಿಯರಿಗೆ ಆದ್ಯತೆಯನ್ನ ನೀಡಲಾಗುತ್ತೆ. ಕೊನೆಯದಾಗಿ ವಯಸ್ಸಿನಲ್ಲಿ ಕಿರಿಯ ಅಭ್ಯರ್ಥಿಗಳಿಗೆ ಅವಕಾಶವನ್ನ ನೀಡಲಾಗುತ್ತೆ. ಆದ್ದರಿಂದ ಪ್ರತಿಯೊಂದು ವಿಭಾಗದಲ್ಲೂ ಸಮಾನವಾಗಿ ಉತ್ತಮ ಅಂಕ ಗಳಿಸುವುದು ಬಹಳ ಮುಖ್ಯವಾಗಿರುತ್ತೆ. ಈಗ ಆಯ್ಕೆ ಆದ ನಂತರ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದ್ರೆ, ಒಂದು ವೇಳೆ ನಿಮ್ಮ ಮಗು ಆಯ್ಕೆ ಆದರೆ ಪ್ರವೇಶ ಪಡೆಯುವ ಮೊದಲು ಕೆಲವು ಪ್ರಮುಖ ದಾಖಲಾತಿಗಳನ್ನ ಸಲ್ಲಿಸಬೇಕು. ಜನ್ಮ ದಿನಾಂಕದ ಪ್ರಮಾಣ ಪತ್ರ, ನಿವಾಸಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, 3ನೇ ಮತ್ತು 4ನೇ 5ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ
ಹಾಗೂ ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ ಸೇರಿದಂತೆ ಅಧಿಕೃತ ದಾಖಲಾತಿಗಳನ್ನ ಪರಿಶೀಲಿಸಲಾಗುತ್ತೆ. ಈ ಎಲ್ಲಾ ದಾಖಲಾತಿಗಳು ಸರಿಯಾಗಿದ್ದರೆ ಮಾತ್ರ ನಿಮ್ದು ಅಡ್ಮಿಷನ್ ಆಗತ್ತೆ. ಆದ್ದರಿಂದ ಈಗಿನಿಂದಲೇ ಎಲ್ಲ ದಾಖಲಾತಿಗಳನ್ನ ಸುರಕ್ಷಿತವಾಗಿ ಸಿದ್ಧ ಮಾಡಿ ಇಟ್ಟುಕೊಳ್ಳಬೇಕಾಗುತ್ತೆ. ಈಗ ಬಹಳಷ್ಟು ಪೋಷಕರಿಗೆ ಹೊಸದಾಗಿ ಅನಿಸುವ ಒಂದು ವಿಷಯ ತಿಳಿದುಕೊಳ್ಳೋಣ. ಅದು ಮೈಗ್ರೇಷನ್ ಸ್ಕೀಮ್. ನವೋದಯ ಶಾಲೆಗಳ ಪ್ರಮುಖ ಉದ್ದೇಶ ರಾಷ್ಟ್ರೀಯ ಏಕತೆಯನ್ನ ಬೆಳೆಸುವುದು. ಅದರ ಭಾಗವಾಗಿ ಸಾಮಾನ್ಯವಾಗಿ 9ನೇ ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ 1 ವರ್ಷದ ಕಾಲ ಬೇರೆ ರಾಜ್ಯದ ನವೋದಯ ಶಾಲೆಗೆ ಕಳುಹಿಸಲಾಗುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ಹೊಸ ಭಾಷೆ, ಹೊಸ ಸಂಸ್ಕೃತಿ ಹಾಗೂ ಹೊಸ ಪರಿಸರವನ್ನ ಕಲಿಯುವ ಅವಕಾಶ ದೊರೆಯುತ್ತೆ. ಇದು ವಿದ್ಯಾರ್ಥಿಯ ವ್ಯಕ್ತಿತ್ವ ವಿಕಸನಕ್ಕೂ ಹಾಗೂ ಆತ್ಮವಿಶ್ವಾಸಕ್ಕೂ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಈ ನಿಯಮದ ಬಗ್ಗೆ ಪೋಷಕರು ಮೊದಲೇ ತಿಳಿದುಕೊಂಡಿರುವುದು ಉತ್ತಮ. ಪೋಷಕರೇ, ಇಂದು ನಾವು ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶಾತಿಯ 2027-28ನೇ ಸಾಲಿನ ಅಧಿಕೃತ ಅಧಿಸೂಚನೆಯ ಪ್ರಮುಖ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಅರ್ಹತೆ, ವಯೋಮಿತಿ, ಗ್ರಾಮೀಣ ಕೋಟಾ, ಮೀಸಲಾತಿ, ಅಗತ್ಯ ದಾಖಲಾತಿಗಳು, ಪರೀಕ್ಷೆಯ ಮಾದರಿ, ಸಿಲೆಬಸ್, OMR ನಿಯಮ, ಆಯ್ಕೆ ಆದ ನಂತರ ನಡೆಯುವ ಪ್ರಕ್ರಿಯೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋನ 5ನೇ ತರಗತಿಯಲ್ಲಿ ಓದುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪೋಷಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಈ ಒಂದು ವಿಡಿಯೋ ನೋಡಿದರೆ ಕಂಪ್ಲೀಟ್ ಆಗಿ ನಿಮಗೆ ಯಾವುದೇ ಗೊಂದಲವಿಲ್ಲದೆ ಅರ್ಥವಾಗುತ್ತೆ. ಇಂತಹ ನಿಖರ ಮತ್ತು ಅಧಿಕೃತ ಶಿಕ್ಷಣ ಸಂಬಂಧಿತ ಮಾಹಿತಿಗಳನ್ನ ನೋಡಲು ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ. ಸಾಧ್ಯವಾದಷ್ಟು ಬೇಗ ನಾನು ನಿಮಗೆ ಉತ್ತರಿಸಲು ಪ್ರಯತ್ನ ಮಾಡ್ತೀನಿ. ಈಗ ಒಂದು ವಿಷಯವನ್ನ ಹೇಳಲು ಇಷ್ಟಪಡ್ತೀನಿ. ಇಲ್ಲಿವರೆಗೆ ನಾವು ನೋಡಿದ ಮಾಹಿತಿಯನ್ನ ಗಮನಿಸಿದರೆ ನವೋದಯ ಪರೀಕ್ಷೆ ತಯಾರಿ ಕೇವಲ ಪುಸ್ತಕ ಓದುವುದರಿಂದ ಮಾತ್ರ ಸಾಧ್ಯವಿಲ್ಲ. ಸರಿಯಾದ ಯೋಜನೆ, ಅಭ್ಯಾಸ ಮತ್ತು ಮಾರ್ಗದರ್ಶನವೂ ಅಗತ್ಯವಾಗುತ್ತೆ. ಅದಕ್ಕಾಗಿ ನಾವು ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಆನ್ಲೈನ್ ಕೋಚಿಂಗ್ ಪ್ರಾರಂಭಿಸಿದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಚಾಪ್ಟರ್ ವೈಸ್ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ, ಲೈವ್ ಕ್ಲಾಸಸ್ ಕೂಡ ಸಿಗುತ್ತೆ, ಕನ್ನಡದಲ್ಲಿ ಸರಳ PDF ನೋಟ್ಸ್ ಗಳು ಸಿಗುತ್ತೆ, ಡೈಲಿ ಪ್ರಾಕ್ಟೀಸ್ ವರ್ಕ್ಶೀಟ್ ಕೂಡ ಸಿಗುತ್ತೆ ಮತ್ತು ಪ್ರತಿ ವಾರ ನಿಮಗೆ ಪರೀಕ್ಷಾ ಸರಣಿಗಳು ಕೂಡ ನಡೆಯುತ್ತೆ. ಹಾಗೆ ಕಳೆದ ವರ್ಷಗಳಲ್ಲಿ ಪ್ರಶ್ನೆಗಳು ಯಾವ ತರ ಬಂದಿದೆ ಎಂಬುದರ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಅರ್ಥ ಆಗುತ್ತೆ. ಹಾಗೆ OMR ಪ್ರಾಕ್ಟೀಸ್ ಮಾಡುವುದು ಹೇಗೆ, ಇವೆಲ್ಲ ಮಾಹಿತಿಯ ಜೊತೆಗೆ ವಾಟ್ಸ್ಆಪ್ ನಲ್ಲಿ ನೀವು ಡೌಟ್ ಕೂಡ ಕೇಳಬಹುದಾಗಿರುತ್ತೆ. ಹಾಗೆ ಪೇರೆಂಟ್ಸ್ ಗಳಿಗೆ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಸಿಗುತ್ತೆ. ಎಲ್ಲವೂ ಒಂದು ಕೋರ್ಸ್ ನಲ್ಲಿ ಲಭ್ಯವಾಗುತ್ತೆ. ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ನಲ್ಲಿ ಈ ಒಂದು ಮಾಹಿತಿಯನ್ನ ಹಾಕಿರ್ತೀನಿ. ಈ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಏನಾದ್ರೂ ಡೌಟ್ ಗಳು ಬಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ.